ಸ್ವರ್ಗದ ಪೀಕರಿಸಿ. ಭಾರತ ನನ್ನ ದೇಶ, ಭಾರತ ನನ್ನ ತಾಯಿ, ನನ್ನ ದೇಶ ನನ್ನ ಹೆಮ್ಮೆ. ಇಂದು ಗಣರಾಜ್ಯೋತ್ಸವ. 1950 ಜನವರಿ 26ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವು ರಚನೆಯಾಯಿತು. ಸಾವಿರಾರು ವರ್ಷಗಳ ಗುಲಾಮಗಿರಿಯ ಆತಂತ್ರದಲ್ಲಿ ಸ್ವಾತಂತ್ರ್ಯ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನ. ಗಣರಾಜ್ಯೋತ್ಸವವನ್ನು ಗೌರವದಿಂದ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ. ನಾವು ಸಮಾನತೆಯಿಂದ ಎಲ್ಲ ವರ್ಗದ ಜನರು ಸಮಾನವಾಗಿ ಶಿಕ್ಷಣ ಪಡೆಯುತ್ತಿರುವುದು ಸಂವಿಧಾನವು ಜಾರಿಗೆ ಬಂದಿದ್ದರಿಂದ ಸಂವಿಧಾನವು ಜಾರಿಗೆ ಬಂದ ಮೇಲೆಯೇ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಮೂಲಭೂತ ಹಕ್ಕುಗಳಾದಂತಹ ಶಿಕ್ಷಣ, ಸಮಾನತೆ, ಧರ್ಮ ಹಾಗೂ ಇತರೆ ಹಕ್ಕುಗಳು ದೊರೆತಿರುವುದು. ಸ್ವಾತಂತ್ರ್ಯದ ನಂತರ ಭಾರತವು ಅನೇಕ ಸವಾಲುಗಳನ್ನು ಎದುರಿಸಬೇಕಾಯಿತು. ಅದರಲ್ಲಿ ಕಾನೂನಿನ ಸುವ್ಯವಸ್ಥೆಯು ಹಾಗೂ ಪಾಕಿಸ್ತಾನದಿಂದ ವಲಸೆ ಬಂದ ನಿರಾಶ್ರಿತರಿಗೆ ಪುನರ್ವಸತಿ ನೀಡುವುದು ಹಾಗೂ ರಾಜಪ್ರಭುತ್ವದ ವಿಲೀನವು ಹಾಗೂ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡುವುದು ಮುಖ್ಯ ಸವಾಲಾಗಿತ್ತು. ಕರಡು ಸಮಿತಿ ಎಂದರೆ ಡ್ರಾಫ್ಟಿಂಗ್ ಕಮಿಟಿ 1946ರಲ್ಲಿ ಕೇವಲ 299 ಸದಸ್ಯರೊಂದಿಗೆ ಸಂವಿಧಾನ ಸಭೆಯನ್ನು ರಚಿಸಲಾಯಿತು. ಅದರಲ್ಲಿ ಒಂದು ಸಮಿತಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರನ್ನು ಇಲ್ಲಿಯ ಮುಖ್ಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಸಂವಿಧಾನ ಭಾರತದ ಸರ್ವೋಚ್ಚ ಕಾನೂನು. ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಹಾಗೂ ಸಂವಿಧಾನದ ಪಿತಾಮಹ ಎಂದು ಕರೆಯುವರು. ಸಂವಿಧಾನವು 9 ಡಿಸೆಂಬರ್ 1949ರಿಂದ 1950 ಜನವರಿ 26ರ ಮಧ್ಯೆ ರಚನಾ ಸಭೆಯಿಂದ ರಚನೆಗೊಂಡು ಜಾರಿಗೆ ಬಂದಿತು. ಭಾರತದ ಅಂದಿನಿಂದ ಪ್ರತಿ ವರ್ಷ ಜನವರಿ 26ರಂದು ನಾವೆಲ್ಲರೂ ಗಣರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಚಂದ್ರನ ಮೇಲೆ ಭಾರತದ ಹೆಮ್ಮೆಯ ಹೆಜ್ಜೆ. ಚಂದ್ರಯಾನ ಯಶಸ್ವಿಗೊಳಿಸಿದ ಹಾಗೂ ಚಂದ್ರನ ಮೇಲೆ ತಿರಂಗ ಹಾರಿಸಿದ ನಮ್ಮ ಇಸ್ರೋ ವಿಜ್ಞಾನಿಗಳಿಗೆ ನನ್ನ ನಮನಗಳು. ಚಂದ್ರಯಾನ 1 ಹಾಗೂ ಚಂದ್ರಯಾನ 2 ಕೂಡ ವಿಫಲವಾದರೂ ಸಹ ಛಲ ಬಿಡದೆ ಧೈರ್ಯದಿಂದ ಮುನ್ನುಗ್ಗಿ ಚಂದ್ರಯಾನ 3 ಅವರ ಪ್ರಯತ್ನದಿಂದ ಯಶಸ್ವಿಗೊಂಡರು. ಭಾರತ ಕೇವಲ 3 ಪ್ರಯತ್ನಗಳಿಂದ ಚಂದ್ರನ ನೌಕೆಯನ್ನು ಸೇರುವ ಮೂಲಕ ಇಡೀ ಪ್ರಪಂಚವೇ ಹಿಂದಿರುಗಿ ನೋಡುವಂತೆ ಮಾಡಿದೆ ಹಾಗೂ ಚಂದ್ರನ ಅಂಗಳವನ್ನು ಸೇರುವ ಮೂಲಕ ಪ್ರತಿಯೊಬ್ಬ ಭಾರತೀಯರು ಹೆಮ್ಮೆ ಪಡುವಂತೆ ಮಾಡಿದೆ. ಹಾಗೂ ಭಾರತ ಚಂದ್ರನ ಮೇಲೆ ತಿರಂಗ ಹಾರಿಸಿದ ದಿನ ಎಂದರೆ ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನವಾಗಿ ಆಚರಿಸುವುದಾಗಿ ಪ್ರಧಾನಮಂತ್ರಿಗಳು ಘೋಷಿಸಿದ್ದಾರೆ. ಒಂದೇ ನನ್ನ ದೇಶ ನನ್ನ ಜನ, ನನ್ನ ಮಾನ ಪ್ರಾಣ ತೀರಿಸುವೆನು ಇದರ ಋಣ. ಸ್ನೇಹಿತರೆ, ಪೂರ್ಣ ಸ್ವರಾಜ್ಯದ ಈ ದಿನದಂದು ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ. ತಾಯಿನಾಡಿಗೋಸ್ಕರ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ. ಕ್ರೀಡೆ, ಶಿಕ್ಷಣ, ಸಾಹಿತ್ಯ ಹಾಗೂ ರಾಜಕೀಯ ಕ್ಷೇತ್ರಗಳಲ್ಲಿ ಭಾರತದ ವಿಜಯ ಪತಾಕೆಯನ್ನು ಹಾರಿಸೋಣ. ವಿಶ್ವಪಟದಲ್ಲಿ ಭಾರತಕ್ಕೆ ಅತಿ ಎತ್ತರದ ಸ್ಥಾನವನ್ನು ತಂದುಕೊಡೋಣ. ಇದನ್ನು ಕೇವಲ ಬರೀ ಮಾತಿನಲ್ಲಿ ಮಾತ್ರ ಹೇಳದೆ ಮನಸ್ಸಿನಲ್ಲಿಟ್ಟುಕೊಂಡು ಸಾಧಿಸೋಣ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂತೆ ನಾವು ಇಂದಿನಿಂದಲೇ ನಮ್ಮ ಹಿರಿಯ ಆದರ್ಶ ವ್ಯಕ್ತಿಗಳ ದಾರಿಯಲ್ಲಿ ಸಾಗಿ ಉತ್ತಮ ವ್ಯಕ್ತಿಗಳಾಗೋಣ ಹಾಗೂ ನಮ್ಮ ದೇಶ ಪ್ರೇಮದಿಂದ ನಮ್ಮ ದೇಶದ ಹಿರಿಮೆ ಗರಿಮೆಯನ್ನು ಎತ್ತಿ ಹಿಡಿಯೋಣ ಎಂದು ಹೇಳುತ್ತಾ ಸರ್ವರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಧನ್ಯವಾದ.